ಕೇಂದ್ರ ಸರ್ಕಾರ ನೇರವಾಗಿ ಪಾಕಿಸ್ತಾನವನ್ನು ದಾಳಿ ಮಾಡಿ ಯಾವ ರೀತಿ ಶ್ರೀಮತಿ ಇಂದಿರಾ ಗಾಂಧಿಯವರು 1971ರಲ್ಲಿ ಯುದ್ಧ ಮಾಡಿದರು, ಆ ರೀತಿಯ ಮಾದರಿಯಲ್ಲಿ ಮಾಡಿದರೆ ಅವರ ಸೊಕ್ಕನ್ನು ಅಡಗಿಸ್ಬೋದು, ಈ ರೀತಿ ಭಯೋತ್ಪಾದನೆಯನ್ನು ನಿಲ್ಲಿಸ್ಬೋದು, ಈ ರೀತಿಯ ಮುಕ್ತವಾಗಿ ಆನಂದವಾಗಿ ಆ ಜಮ್ಮು ಕಾಶ್ಮೀರದ ಜನ ಇರ್ಬೋದು ಅಥವಾ ಭಾರತದಿಂದ ಹೋಗುವಂಥ ಪ್ರವಾಸಿಗರು ಇರ್ಬೋದು, ಆನಂದವಾಗಿ ಬದುಕ್ಬೋದು. ಇಲ್ಲಾದರೆ ನಿಮ್ಮ ತಪ್ಪಿನಿಂದ, ನಿಮ್ಮ ಬೇರೆ ಬೇರೆ ರೀತಿಯ ರಾಜಕಾರಣದಿಂದ ಇವತ್ತು ಬಲಿ ಮಾಡ್ತಾ ಇರುವಂಥದ್ದು ನಿಲ್ಲಿಸಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಆದರೆ ಕೂಡಲೇ ಇವತ್ತು ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ಇವತ್ತು ಕೂಡಲೇ ಹೋಗಿದ್ದಾರೆ, ಇಮಿಡಿಯೇಟ್ ಹೋಗಿದ್ದಾರೆ, ಆ ಸ್ಪಾಟಿಗೆ ಹೋಗಿದ್ದಾರೆ, ಅಲ್ಲಿಯ ಸಭೆ ನಡೆಸಿದ್ದಾರೆ. ಅದಕ್ಕೆ ಮುಂದಿನ ಉತ್ತರ ಕೊಡ್ತಾರೆ ಅಂತನ್ನುವಂಥ ವಿಶ್ವಾಸ ನನಗಿದೆ. ಏನಿಲ್ಲ, ಪಾಕಿಸ್ತಾನದ್ದೇ ಘಟನೆ ಅಲ್ಲಿಯವರೇ ಬಂದಿದ್ದಾರೆ ಅಂತನ್ನುವಂಥದ್ದಿದೆ. ಪಾಕಿಸ್ತಾನ ಮೇಲೆ ದಾಳಿ ಮಾಡಬೇಕು, ಯುದ್ಧ ಮಾಡಬೇಕು ರೀ. 100ಕ್ಕೆ 100 ಹೇಳ್ತೇನೆ ನಾನು, ಬೇರೆ ದಾರಿ ಇಲ್ಲ. ಎಷ್ಟು ಜನರು ಕೊಲಾವ್ರದಿರಿ, ಇನ್ನೂ ಎಷ್ಟು ಜನರು ಬಲಿ ಆಗಬೇಕು ಇದಕ್ಕೆ? ಇನ್ನೂ ಒಂದು ಕುಟುಂಬ 370ನೇ ವಿಧಿ ತೆಗೆದು ಎಷ್ಟು 4 ವರ್ಷ ಆಯ್ತು, ಇನ್ನೂ ಒಂದು ಕುಟುಂಬ ಒಳಗಡೆ ಹೋಗೋಕ್ಕಾಗ್ತಾ ಇಲ್ಲ. ಇನ್ನೂ ಭಯ, ಇನ್ನೂ ಭಯೋತ್ಪಾದನೆ, ಇನ್ನೂ ಸಾವು, ಇನ್ನೂ ನೋವುಗಳು, ರಕ್ತಪಾತ. ಎಷ್ಟು ದಿನ?